ಕರಾವಳಿ ಭಾಗದಲ್ಲೂ ಕೂಡ ಮಳೆ ಮುಂದುವರೆದಿದೆ. ಮಳೆಯ ಅಬ್ಬರಕ್ಕೆ ಜನಜೀವನ ದುಸ್ತರ ಆಗಿಬಿಟ್ಟಿದೆ. ಮಂಗಳೂರು ಹೊರವಲಯದ ಆದ್ಯಪಾಡಿ ಜಲಾವೃತವಾಗಿದೆ. ನೀರಿನಲ್ಲಿ ಕೃಷಿ ಭೂಮಿ ಮುಳುಗಡೆ ಆಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ದೋಣಿ ಮೂಲಕವೇ ಸಂಚರಿಸೋ ಪರಿಸ್ಥಿತಿ, ಇಲ್ಲಿ ನಡ್ಕೊಂಡು ಹೋಗಕ್ಕೆ ಆಗಲ್ಲ, ಇಡೀ ಊರು ಕೆರೆ ಆಗಿದೆ. ಅಂಥ ಪರಿಸ್ಥಿತಿ ಮಂಗಳೂರಿನ ಹೊರವಲಯದಲ್ಲಿ ಉಂಟಾಗಿದೆ. ನೋಡಿ ಎಷ್ಟರ ಮಟ್ಟಿಗೆ ಆಸ್ ಇಫ್ ಇದೇ ಒಂದು ದೊಡ್ಡ ಕೆರೆ ಅನ್ನೋ ಹಾಗೆ ನೀರು ತುಂಬಿಕೊಂಡು ಬಿಟ್ಟಿದೆ. ಇದು ಕೃಷಿ ಭೂಮಿ ಪ್ರದೇಶ. ಮಂಗಳೂರು ಹೊರವಲಯದ ಆದ್ಯಪಾಡಿಯಲ್ಲಿ ಜಲಾವೃತವಾಗಿರುವ ಕಾರಣವಾಗಿ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ನೋಡ್ಬೋದು, ಸುತ್ತಲೂ ನೀರು ಇರುವಂಥ ಜಲಾವೃತ ಆಗಿರುವಂಥದ್ದು, ನಡುವೆ ಏನು ದನದ ಹಟ್ಟಿ ಇರುವಂಥದ್ದು. ಏನಾದರೂ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾದಲ್ಲಿ ಆ ಹಟ್ಟಿಯ ಮುಳುಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಭಾಳಷ್ಟು ಅಂದರೆ ಮನೆಯವರು ಆ ಭಾಗದಲ್ಲಿ ಮನೆ ಇದೆ, ನಡುವಲ್ಲಿ ಈ ರೀತಿಯಾಗಿ ಹಟ್ಟಿ ಮಾಡಿಕೊಂಡಿದ್ದಾರೆ. ಈ ಹಟ್ಟಿಯ ಸುತ್ತಲೂ ಕೂಡ ಈ ರೀತಿಯಾಗಿ ಜಲಾವೃತ ಆಗಿರುವಂಥದ್ದು. ಇದರಿಂದ ಭಾಳಷ್ಟು ಕಷ್ಟ ಆಗ್ತಾ ಇದೆ. ಅಂದರೆ ದನವನ್ನು ಕೂಡ ಮತ್ತೊಂದು ಕಡೆ ಸಾಗಿಸಬೇಕು ಕಷ್ಟ, ಮತ್ತೊಂದು ಕಡೆ ನೀರಿನ ಮಟ್ಟ ಏರಿಕೆ ಆದರೆ ಏನು ಮಾಡಲಾಗಂಥ ಪರಿಸ್ಥಿತಿ ಕೂಡ ಇದೆ. ಈ ಭಾಗದಲ್ಲಿ ಇದೇ ರೀತಿಯಾದಂಥ ಸಮಸ್ಯೆ ಪ್ರತಿ ವರ್ಷ ಕೂಡ ಇರುವಂಥದ್ದು. ಅಂದರೆ ಡ್ಯಾಮಿನ ಕಾರಣವಾಗಿ, ಅವೈಜ್ಞಾನಿಕವಾಗಿ ಡ್ಯಾಮ್ ನಿರ್ಮಾಣ ಮಾಡಿದಂಥ ಕಾರಣವಾಗಿ ಈ ರೀತಿಯಾಗಿ ನೀರು ನಿಂತು ಒಂದು ಕಡೆಯಲ್ಲಿ ಜನರಿಗೂ ಕೂಡ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗೋದು ಸಮಸ್ಯೆ, ಕೃಷಿ ಭೂಮಿ ಕೂಡ ನಾಶವಾಗ್ತಾ ಇದೆ. ಜೊತೆಗೆ ಈ ರೀತಿಯಾಗಿ ಜಾನುವಾರು ಅಂದರೆ ಹಟ್ಟಿಯಿಂದ ಜಾನುವಾರನ್ನು ಕೂಡ ಮತ್ತೊಂದು ಕಡೆ ಸಾಗಿಸುವುದು ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಅಡಿಕೆ ತೋಟದ ನಡುವೆ ಯಾವ ರೀತಿಯಾಗಿ ನೀರು ನಿಂತಿದೆ ಅಂದರೆ ಅಡಿಕೆ ತೋಟದ ಮೇಲ್ಭಾಗದವರೆಗೂ ಕೂಡ ನೀರು ನಿಂತಿರುವಂಥದ್ದು. ಕೆಲವೊಂದು ಮರಗಳು ಕೂಡ ಇದರಿಂದಾಗಿ ನೀರು ನಿಂತು ಉರುಳಿ ಬಿದ್ದಂಥ ದೃಶ್ಯವನ್ನು ಕೂಡ ಗಮನಿಸ್ಬೋದು. ಈ ಹಿಂದೆಲ್ಲ ಉತ್ತಮವಾಗಿ ಈ ಭೂಮಿಯಲ್ಲಿ ಕೃಷಿ ಆಗ್ತಿತ್ತು, ಫಲವತ್ತತೆ ಬರ್ತಿತ್ತು, ರೈತರಿಗೂ ಕೂಡ ಒಳ್ಳೆ ಫಸಲು ಕೂಡ ಸಿಗ್ತಿತ್ತು. ಆದರೆ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಜನ ಹೋಗುವುದಕ್ಕೆ ದೋಣಿಯನ್ನು ಅವಲಂಬಿಸಿರುವಂಥದ್ದು. ದೋಣಿ ಮೂಲಕವಾಗಿ ಈ ರೀತಿಯಾಗಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಜನರು ಹೋಗ್ತಾ ಇರೋದು. ಒಟ್ಟಿನಲ್ಲಿ ಆದ್ಯಪಾಡಿಯಲ್ಲಿ ಪ್ರತಿ ವರ್ಷ ಕೂಡ ಇದೇ ರೀತಿಯಂಥ ಸಮಸ್ಯೆ ಇದೆ. ಜನರು ಇಲ್ಲಿನ ಈ ಭಾಗದ ಜನರು ಪ್ರತಿ ವರ್ಷ ಕೂಡ ಬೇಡಿಕೆ ಸಲ್ಲಿಸ್ತಾನೆ ಬಂದಿದ್ದಾರೆ. ಆದರೆ ಪರಿಹಾರ ಮಾತ್ರ ಸಿಗ್ತಲ್ಲ. ಮುಂದಾದರೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಭಾಗದ ನಿವಾಸಿಗಳಿಗೆ ಒಂದು ಪರಿಹಾರ ಕಲ್ಪಿಸಬೇಕು. ಅಂದರೆ ಅವೈಜ್ಞಾನಿಕ ಕಾಮಗಾರಿಯಾಗಿ ಡ್ಯಾಮ್ ನಿರ್ಮಿಸಿದ್ರಿ, ಅದನ್ನು ಒಂದು ಸರಿಪಡಿಸಬೇಕು, ನೀರು ಸರಾಗವಾಗಿ ಹೋಗುವಂಥ ವ್ಯವಸ್ಥೆ ಮಾಡಬೇಕು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆರಾಯ ಅಬ್ಬರಿಸಿದ್ದಾನೆ. ಹೇಮಾವತಿ ಉಪಹಳ್ಳ ಸೋಮಾವತಿ ಹರಿವು ಹೆಚ್ಚಳ ಆಗಿದೆ. ಮನೆ ಹಾಗೂ ಕೃಷಿ ಜಮೀನಿಗೆ ರಸ್ತೆ ಇಲ್ಲದೆ ಪರದಾಡೋ ಹಂಗಾಗಿದೆ. ಕೊಟ್ಟಿಗೆಹಾರ ಹತ್ರ ಹಳ್ಳಕ್ಕೆ ಕಾಲು ಸಂಕ ನಿರ್ಮಾಣ ಮಾಡಿದ್ರು, ಆದರೆ ಈಗ ಅಲ್ಲಿ ಕಾಲು ಸಂಕ ಇಲ್ಲ. ಹಳ್ಳ ದಾಟೋಕ್ಕಾಗದೆ ಕೃಷಿಕರು ಪರದಾಡ್ತಾ ಇದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಾ, ಅಲ್ಲಿ ಕಾಲು ಸಂಕ ಇದೆ, ಆದರೆ ದಾಟಕ್ಕಾಗಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಮುರಿದು ಬಿದ್ದಿದೆ. ಬಹಳ ಸೂಕ್ಷ್ಮ ಪರಿಸ್ಥಿತಿ ಇದೆ. ಅದನ್ನು ಹಿಡ್ಕೊಂಡು ದಾಟಕ್ಕೆ ಭಯ ಆಗುತ್ತೆ ಹಂಗಿದೆ. ಹಳ್ಳ ಜೋರಾಗಿ ಹರಿತಾ ಇರ್ತಕ್ಕಂಥದ್ದು. ಸೋಮಾವತಿ ನದಿ ಹರಿವು, ಉಪನದಿ, ಹೇಮಾವತಿ ನದಿಯ ಉಪನದಿಯ ಒಳಹರಿವು ಜಾಸ್ತಿ ಆಗ್ತಾ ಇದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ದಿನೇ ದಿನೇ ಕೂಡ ಹೆಚ್ಚಾಗ್ತಿದ್ದಾರೆ. ಅದರಲ್ಲೂ ಕೂಡ ಅವಾಂತರಗಳು ಹೆಚ್ಚಾಗಿ ಸೃಷ್ಟಿಯಾಗ್ತಿದೆ. ಈಗಾಗಲೇ ಕೊಟ್ಟಿಗೆಹಾರ ಪಟ್ಟಣದಲ್ಲಿ ಸುರೇಶ್ ನಾಯಕ್ ಸೇರಿ ನೂರಾರು ಎಕರೆ ಜಮೀನಿಗೆ ಈಗ ಜಲದಿಗ್ಬಂಧನವಾಗಿದೆ. ಅದು ಸೋಮಾವತಿ ನದಿ, ಅದು ಹೇಮಾವತಿಯ ಉಪನದಿ. ನಾನೀಗ ದೃಶ್ಯಗಳಲ್ಲಿ ಕೂಡ ತೋರಿಸ್ತೀನಿ. ಇದು ಸೋಮಾವತಿ ನದಿ, ಇದು ಹೇಮಾವತಿಗೆ ಹೋಗಿ ಇಲ್ಲಿ ಕೆಲವೇ ದೂರಗಳಲ್ಲಿ ಅದು ಸೇರುತ್ತೆ. ಇದು ಮಳೆಗಾಲದಲ್ಲಿ ಭಾರೀ ಪ್ರಮಾಣದಲ್ಲಿ ಹರಿಯುತ್ತೆ. ಉಳಿದಂತೆ ಇಲ್ಲಿ 2 ರಿಂದ 3 ಅಡಿ ಮಾತ್ರ ಹರಿಯುವಂಥ ಸೋಮಾವತಿ ನದಿ. ಈಗಾಗಲೇ ಅಲ್ಲಿ ಒಂದು ಮನೆ ಕೂಡ ಇದೆ, ಅದು ಸುರೇಶ್ ನಾಯ್ಕ್ ಎಂಬುವರಿಗೆ ಸೇರಿದಂಥ ಮನೆ. ಕಳೆದ 2019ರಲ್ಲಿ ಏನು ಚಾರ್ಮಾಡ್ಘಟ್ನಲ್ಲಿ ಏನು ಒಂದು ಭೂಕುಸಿತ ಆಗುತ್ತೆ, ಆ ಸಂದರ್ಭದಲ್ಲಿ ಅಲ್ಲಿದ್ದ ಮನೆ ಹೋಗುತ್ತೆ. ಅದಾದ ನಂತರ ಅವರು ಕೊಟ್ಟಿಗೆಹಾರ ಪಟ್ಟಣದಲ್ಲಿ ಅವರು ಬಂದು ಒಂದು ಮನೆಯನ್ನು ಕೂಡ ಕಟ್ಕೋತಾರೆ. ಅವರಿಗೀಗ ಸದ್ಯಕ್ಕೆ ಜಲದಿಗ್ಬಂಧನ ಕೂಡ ಎದುರಾಗಿದೆ. ಮಳೆಗಾಲದಲ್ಲಿ ಅವರು ಹೊರಗೆ ಬರಲಿಕ್ಕೆ ಈಗಾಗಲೇ ಇಲ್ಲಿ ಹರಿತಿರುವಂಥ ಹಳ್ಳವನ್ನು ದಾಟಿ ಬರೋಕ್ಕಾಗೋದಿಲ್ಲ. ಹಾಗಾಗಿ ಅವರೊಂದು ಕಾಲು ಸಂಕವನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅದು ಅಡಿಕೆ ಮರಗಳನ್ನು ಹಾಕಿ, ನಂತರ ಕೆಲವೊಂದು ಸೌದೆಗಳನ್ನು ಹಾಕಿ ಅವರೇ ಕೂಡ ರೆಡಿ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಯಾವುದೇ ರೀತಿ ಗ್ರಾಮ ಪಂಚಾಯತಿ ಅನುದಾನ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಸರ್ಕಾರದ ಯಾವುದೇ ಅನುದಾನಗಳನ್ನು ಇಲ್ಲಿ ಕೊಟ್ಟಿಲ್ಲ. ಒಂದು ಪ್ರಮುಖವಾಗಿ ಒಂದು ಮನೆ
ಆದರೆ ಮತ್ತೊಂದೆಡೆ ನೂರಾರು ಎಕರೆಯ ಕೃಷಿ ಭೂಮಿಗಳಿದೆ. ಹಾಗಾಗಿ ಯಾರೂ ಕೂಡ ಅಲ್ಲಿ ಕೃಷಿ ಮಾಡ್ತಾ ಇಲ್ಲ. ಒಂದು ಪ್ರಮುಖವಾಗಿ ಅಂದರೆ ಅಲ್ಲಿಗೆ ಹೋಗಲಿಕ್ಕೆ ರಸ್ತೆ ಇಲ್ಲ ಅನ್ನೋಂಥದ್ದು. ಬೇಸಿಗೆ ಸಂದರ್ಭದಲ್ಲಿ ಕೆಲವೊಂದು 4 ವೀಲ್ಗಳು ಇಲ್ಲಿ ದಾಟಿ ಹೋಗ್ಬೋದು, ಉಳಿದಂತೆ ಯಾವುದೇ ಕಾರಣಕ್ಕೂ ಬೇರೆ ವಾಹನಗಳು ಕೂಡ ಹೋಗೋಕ್ಕಾಗಲ್ಲ. ಇಲ್ಲಿ ಕಾಲು ಸಂಕ ಹೊರತುಪಡಿಸಿದರೆ ಬೇರೇನೂ ಇಲ್ಲ. ಹಾಗಾಗಿ ಇಲ್ಲಿ ನೂರಾರು ಎಕರೆಯ ಕೃಷಿ ಭೂಮಿಗಳನ್ನು ಹಾಳು ಬಿಟ್ಟಿದ್ದಾರೆ. ಒಂದು ಮನೆ ಕೂಡ ಇದೆ. ಅವರು ಅನಿವಾರ್ಯವಾಗಿ ಇಲ್ಲಿ ಇರುವಂಥ ಸ್ಥಿತಿ ನಿರ್ಮಾಣ ಇದೆ. ಖರ್ಚಿನಿಂದ ಒಂದು ಕಾಲು ಸಂಕವನ್ನು ಮಾಡ್ಕೊಂಡಿದ್ದೀವಿ, ಅದರಲ್ಲೇ ಕೂಡ ಓಡಾಡ್ತೀವಿ. ಆದರೆ ಸರ್ಕಾರ ಮಾತ್ರ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಗಮನ ಹರಿಸಿಲ್ಲ. ಶಾಸಕರಿಗೆ ಬಂದಿದ್ದಾರೆ, ಆದರೆ ಶೀಘ್ರವೇ ಒಂದು ನಮಗೆ ಕಾಲು ಸಂಕವನ್ನು ಮಾಡಿಕೊಡಿ ಅನ್ನುವಂಥ ಆಗ್ರಹವನ್ನು ಕೂಡ ಈಗ ಸುರೇಶ್ ನಾಯ್ಕ್ ಕುಟುಂಬ ಮಾಡ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾವೇರಿ ನದಿಯಲ್ಲಿ ಒಳಹರಿವು ಹೆಚ್ಚಳ ಆಗಿದೆ. ಅಪಾಯದ ಮಟ್ಟದಲ್ಲಿ ಹರಿತಾ ಇದೆ ಕಾವೇರಿ ನದಿ. ಪ್ರಸಿದ್ಧ ಪ್ರವಾಸಿ ತಾಣ ದುಬಾರೆ ಬಂದ್ ಆಗಿದೆ. ಆನೆ ಶಿಬಿರ ನೋಡೋದಕ್ಕೆ ಬಂದವರಿಗೆ ನಿರಾಸೆ ಉಂಟಾಗ್ತಾ ಇದೆ. ಕುಶಾಲನಗರ ತಾಲೂಕಿನಲ್ಲಿರ್ತಕ್ಕಂಥ ದುಬಾರೆ ಈಗ ಅಲ್ಲಿ ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇರೋದ್ರಿಂದ ನದಿ ಕ್ರಾಸ್ ಮಾಡಿ ದುಬಾರೆ ಕಡೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುಬಾರೆನಲ್ಲಿ ಕಾವೇರಿ ನದಿ ಹರಿತಾ ಇದೆ. ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಅಪಾಯದ ಮಟ್ಟದಲ್ಲಿ ಕಾವೇರಿ ನದಿ ಹರಿತಿರುವಂಥದ್ದು. ಈಗ ನಾವು ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣ ದುಬಾರಲ್ಲಿ ಇದ್ದೀವಿ. ಇಲ್ಲಿ ಕೂಡ ನೀವು ನೋಡ್ಬೋದು ಯಾವ ರೀತಿ ಕಾವೇರಿ ನದಿ ಹರಿತಾ ಇದೆ ಅಂತ ಹೇಳುವಂಥದ್ದು. ಅಂದರೆ ಇಲ್ಲಿ ಈಗ ರ್ಯಾಫ್ಟಿಂಗ್ ಇತ್ತು, ಬೋಟಿಂಗ್ ಇತ್ತು, ಎಲ್ಲವನ್ನು ಈಗ ಸದ್ಯಕ್ಕೆ ಸ್ಥಗಿತ ಮಾಡಿದ್ದಾರೆ. ಆ ಕಡೆ ಇತಿಹಾಸ ಪ್ರಸಿದ್ಧ ಆನೆ ಶಿಬಿರ ಇರುವಂಥದ್ದು. ಮತ್ತು ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಆನೆ ಶಿಬಿರಿಗೆ ಹೋಗ್ಲಿಕ್ಕೆ ಅಂತೇಳಿ. ಈಗ ಅವ್ರನ್ನ ಬೋಟ್ ಮೂಲಕ ಕರ್ಕೊಂಡು ಹೋಗ್ಲಾಗಿತ್ತು. ಈಗ ಬೋಟನ್ನು ಸ್ಥಗಿತ ಮಾಡಲಾಗಿದೆ. ಸ್ಥಳೀಯರು ಏನಿದ್ದಾರೆ ಮಾವುತರು, ಆನೆ ಮಾವುತರು, ಅವರ ಕುಟುಂಬದವರಿಗೆ ಆ ಕಡೆ ಈ ಕಡೆ ಓಡಾಡಲಿಕ್ಕೆ ಮಾತ್ರ ಬೋಟನ್ನು ಬಳಸ್ತಿರುವಂಥದ್ದು. ಮತ್ತು ರ್ಯಾಫ್ಟಿಂಗ್ ಇತ್ತು, ರ್ಯಾಫ್ಟ್ ಕೂಡ ಎಲ್ಲ ಬಂದಾಗಿರುವಂಥದ್ದು. ಎಲ್ಲ ಇಲ್ಲಿ ಹೊಳೆ ದಡದಲ್ಲಿ ನಿಲ್ಲಿಸಿದ್ದಾರೆ, ಎಲ್ಲವನ್ನು ಇಲ್ಲಿ ಹಾಕಿರುವಂಥದ್ದು. ಯಾಕಂದರೆ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ರು. ಮಳೆ ಇರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಕೂಡ ಕಡಿಮೆ ಇದೆ. ಬರುವಂಥ ಪ್ರವಾಸಿಗರು ಕೂಡ ಹಿಂದಕ್ಕೆ ಹೋಗ್ತಾ ಇದ್ದಾರೆ, ರ್ಯಾಫ್ಟಿಂಗ್ ಇಲ್ಲ ಅಂತ ಹೇಳುವಂಥದ್ದು. ಇದು ಈಗ ನಿನ್ನೆ ನೀರಿನ ಮಟ್ಟ ಕಡಿಮೆ ಇತ್ತು. ಇವತ್ತು ಸುಮಾರು 1-1.5 ಅಡಿಯಷ್ಟು ನೀರು ಕಾವೇರಿ ನದಿಯಲ್ಲಿ ಹೆಚ್ಚಾಗಿರುವಂಥದ್ದು. ಮತ್ತು ಕ್ಷಣ ಕ್ಷಣಕ್ಕೂ ನೀರು ಏರಿಕೆ ಆಗ್ತಿದೆ. ಯಾಕಂದರೆ ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲಿ ಹೆಚ್ಚು ಮಳೆ ಆಗಿದೆ ನಿನ್ನೆ. ಆ ನೀರೆಲ್ಲ ಈಗ ಈಚೆ ಬರ್ತಾ ಇದೆ, ಅದರಿಂದ ನೀರು ಹೆಚ್ಚಾಗ್ತಾ ಇದೆ. ಅದರಿಂದ ನೀರು ಕಡಿಮೆ ಆಗೋವರೆಗೂ ರ್ಯಾಫ್ಟಿಂಗ್ ವ್ಯವಸ್ಥೆ ಇರಲ್ಲ. ನೀರು ಕಡಿಮೆ ಆದಮೇಲೆ ಮತ್ತೆ ರ್ಯಾಫ್ಟಿಂಗ್ ಅನ್ನು ಆರಂಭ ಮಾಡ್ತಾರೆ. ಒಟ್ಟಾರೆ ಕೊಡಗು ಜಿಲ್ಲೆಯಾದ್ಯಂತ ಈಗ ಕಾವೇರಿ ನದಿ ಅಪಾಯದ ಮಟ್ಟದಲ್ಲಿ ಹರಿತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಹಾವೇರಿಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಮಾದಾಪುರದಲ್ಲಿ ಮನೆಯ ಛಾವಣಿ ಕುಸಿತ ಕಂಡಿದೆ. ಮನೆ ಛಾವಣಿ ಬಿದ್ದು 3 ದುರ್ಮರಣ ಅಪ್ಪಿದಂತಹ ಘಟನೆ. 2 ಮಕ್ಕಳು ಸೇರಿ 3 ಸಾವನ್ನಪ್ಪಿದ್ದಾರೆ. ಮಾದಾಪುರದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಮಣ್ಣಿನ ಮಾಳಿಗೆ ಮನೆಯಲ್ಲಿ ವಾಸವಿದ್ದಂತಹ ಕುಟುಂಬ ಇದು. ಇದೀಗ ಮಳೆಗೆ ಮನೆ ಕುಸಿತ ಕಂಡಿದೆ. ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಹಾಗೂ ಡಿಸಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ರಕ್ಕಸ ಮಳೆಗೆ ಹಾವೇರಿ ಜಿಲ್ಲೆಯ ಸೌಂಡ್ ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು 2 ಕಂದಮ್ಮಗಳು ಸೇರಿದಂತೆ ತಾಯಿ ನಿಧನರಾಗಿರುವಂಥದ್ದು. ನಾನು ಇವತ್ತು ಅದೇ ಜಾಗದಲ್ಲಿದ್ದೇನೆ. ಇದು ನಾನು ಇವತ್ತಕ್ಕೂ ಹಾವೇರಿ ಜಿಲ್ಲೆಯ ಸೌಂಡ್ ತಾಲೂಕಿನ ಮಾದಾಪುರ ಗ್ರಾಮ ನೋಡ್ತಿರ್ಬೋದು. ಮೇಲ್ಛಾವಣಿ ಇದೆ, ಮಣ್ಣಿನ ಮೇಲ್ಛಾವಣಿ ಇದೆ, ಅದು ಕುಸಿದು ಬಿದ್ದು ಸಂಪೂರ್ಣವಾಗಿ 2 ಮುದ್ದು ಕಂದಮ್ಮಗಳು ಅಂದ್ರೆ ಅವಳಿ ಜೋಡಿ ಮಕ್ಕಳು ಮತ್ತು ಸೇರಿದಂತೆ ತಾಯಿ ನಿಧನರಾಗಿರುವಂಥದ್ದು ತಾವು ನೋಡ್ತಿರ್ಬೋದು. ಯಾವ ಸ್ಟೇಜ್ ಅಂದ್ರೆ ಹೊಸಕ್ಕೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿರುವಂಥದ್ದು, ಗಳಗಳಾಗಿರ್ಬೋದು, ಮಣ್ಣಿನ ಹೆಂಡೆಗಳಾಗಿರ್ಬೋದು, ಮಕ್ಕಳ ಮೇಲೆ ಬಿದ್ದಿರುವಂಥದ್ದು ಸುದ್ದಿ ತಿಳಿದ ನಂತರ ಅಂದ್ರೆ ಸೌಂಡ್ ಆದ ತಕ್ಷಣ ಅಕ್ಕಪಕ್ಕದ ಮನೆಯವರು ಬಂದು ಈ ಒಂದು ಕಾರ್ಯಾಚರಣೆ ಮಾಡುವ ಮುಖಾಂತರ ಮೃತದೇಹಗಳನ್ನ ಹೊರತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 2 ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿಂದ